ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ಈಗ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಈ ಪ್ರಕೃತಿ, ನಿಸರ್ಗ, ಇದರ ರಮ್ಯತೆ, ರಮಣೀಯತೆಯನ್ನು ವರ್ಣಿಸೋದಕ್ಕೆ ಪದಗಳೇ ಸಾಕಾಗಲ್ಲ. ಸೂರ್ಯೋದಯ, ಸೂರ್ಯಾಸ್ತ, ಮಳೆಗಾಲದಲ್ಲಿ ನದಿ, ಸರೋವರ, ಜಲಪಾತಗಳು ತುಂಬಿ ಭೋರ್ಗರೆಯುತ್ತಿರುವ ದೃಶ್ಯ ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡಿಬಿಡುತ್ತೆ. ಆ ಕ್ಷಣದಲ್ಲಿ ಮನುಷ್ಯನಿಗೆ ಯಾವ ಚಿಂತೆ, ನೋವು, ಯೋಚನೆ ಏನೂ ಇರಲ್ಲ. ಅಂದರೆ ಪ್ರಕೃತಿನೇ ಎಲ್ಲದಕ್ಕೂ ಮದ್ದು. ಅದಕ್ಕೆ ಮನೆಯಲ್ಲಿನೇ 4 ಗೋಡೆಗಳ ಮಧ್ಯೆನೇ ಬಿದ್ದು ಒದ್ದಾಡೋದಕ್ಕಿಂತ ಹೊರಗಡೆ ಬಂದು ಪ್ರಕೃತಿನ ನೋಡಿ ಸಂತೋಷನ ಪಡಬೇಕು. ಅದರಲ್ಲೂ ಈ ಚೈತ್ರ ಮಾಸದಲ್ಲಿ ಅಬ್ಬಬ್ಬಾ ಹೇಗಿರುತ್ತೆ ಅನ್ನೋದನ್ನು ಸವಿಚೈತ್ರ ಪದ್ಯದ ಮೂಲಕ ತಿಳಿಯೋಣ. ಪದ್ಯ 2 ಸವಿಚೈತ್ರ. ಕೃತಿಕಾರರು ಕವಿಗಳು ಬಸವರಾಜ್ ಸಾದರ್. ಕೃತಿಕಾರರ ಪರಿಚಯ. ಬಸವರಾಜ್ ಸಾದರ್ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ 1955ರಲ್ಲಿ ಜನಿಸ್ತಾರೆ. ಇವರು ಸ್ನಾತಕೋತ್ತರ ಪದವಿ ಪಡೆದು ಕನ್ನಡದಲ್ಲಿ, ಸ್ನಾತಕೋತ್ತರ ಅಂದರೆ MA ಕನ್ನಡ PGಯನ್ನು ಮುಗಿಸ್ಕೊಂಡು ನಂತರ ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಳ್ತಾರೆ. ಯಾವ ವಿಷಯಗಳ ಮೇಲೆ? ಒಂದು ಪ್ರಬಂಧಕ್ಕೆ. ಅದು ಯಾವುದಂದರೆ ಬಸವರಾಜ್ ಕಟ್ಟಿಮನಿಯ ಕಾದಂಬರಿಗಳು ಎನ್ನುವಂತಹ ಒಂದು ಪ್ರೌಢ ಪ್ರಬಂಧಕ್ಕೆ ಇವರಿಗೇನು ಡಾಕ್ಟರೇಟ್ ಪದವಿ ಸಿಗುತ್ತೆ. ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಿನ ಆಕಾಶವಾಣಿ ಕೇಂದ್ರದಲ್ಲಿ ಇವರು ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಸಿಸಿಫಸರ ಸುತ್ತು ಅಂದರೆ ಇದು ಒಂದು ಕವನ ಸಂಕಲನ, ಇದರಲ್ಲಿ ಬರೀ ಕವನಗಳು ಇದಾವು ಅಂತ. ತಪ್ಪಂಡ ಇದು ಕಥಾ ಸಂಕಲನ ಆಗಿದೆ. ಹೊಸ ಆಲೋಚನೆ ಇದು ಒಂದು ವಿಮರ್ಶೆ. ಮೃದುವಾಗಿ ಮುಟ್ಟು ಒಂದು ಪ್ರಬಂಧ. ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯಗಳನ್ನು, ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರ ಫಲವಾಗಿ ಇವರಿಗೆ ಒಂದು ಗೌರವಗಳು, ಪ್ರಶಸ್ತಿಗಳು ಕೂಡ ಸಂದಿದ್ದಾವು. ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಸಿಕ್ಕಿದೆ. ಜಯತೀರ್ಥ ರಾಜ ಪುರೋಹಿತ ಸ್ಮಾರಕ ಬಹುಮಾನ ದೊರೆತಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಕೂಡ ಇವರಿಗೆ ಸಿಕ್ಕಿದವು. ಇವರು ಸಿಸಿಫಸರ ಸುತ್ತು ಕವನ ಸಂಕಲನದಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಟಿಪ್ಪಣಿ ಅಂದರೆ ಇಲ್ಲಿ ಒಂದು ವಿಶೇಷ ಪದಗಳ ವಿವರಣೆ ಅಂತ. ಫಸ್ಟ್ ಒನ್, ಬೆಲ್ಲ ಬೇವಿಗೆ ಸೇರಿ ಸಂಕ್ರಾಂತಿಯೆಂದು ಎಳ್ಳು ಬೆಲ್ಲ ಹೇಗೋ ಹಾಗೆಯೇ ಯುಗಾದಿಯೆಂದು ಬೇವು ಬೆಲ್ಲವನ್ನು ತಿಂದು ಬರಲಿರುವ ಸುಖ ದುಃಖಗಳನ್ನು ಸಾಮಾನ್ಯವಾಗಿ ಸ್ವೀಕರಿಸುವ ಸಂಕಲ್ಪ ಮಾಡುವ ಆಚರಣೆ. ಇಲ್ಲಿ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲನ ಹೆಂಗೆ ತಿಂತಾರೋ ಹಾಗೆ ಯುಗಾದಿ ದಿನ ಏನಿಲ್ಲಿ ಬೇವು ಬೆಲ್ಲ. ಬೇವು ಎನ್ನುವಂಥದ್ದು ಕಹಿ ದುಃಖದ ಒಂದು ಸಂಕೇತ ಆದರೆ ಬೆಲ್ಲ ಎನ್ನುವಂಥದ್ದು ಸಿಹಿ, ಒಂದು ಸುಖ ಸಂತೋಷದ ಸಂಕೇತವಾಗಿರುತ್ತೆ. ಎರಡನ್ನೂ ತಿಂದು ಬರುವಂತಹ ವರ್ಷದಲ್ಲಿ ಆ ಎರಡನ್ನು ಸಮಾನವಾಗಿ ತೆಗೆದುಕೊಳ್ಬೇಕು ಎನ್ನುವಂಥದ್ದು ಸಂಕಲ್ಪ ಮಾಡುವಂಥ ಒಂದು ಆಚರಣೆ ಏನಾಗಿದೆ, ಯುಗಾದಿ ಆಗಿದೆ. ಅದಕ್ಕೋಸ್ಕರ ಬೇವು ಬೆಲ್ಲವನ್ನು ಸೇರಿ ತೆಗೆದುಕೊಳ್ತಾರೆ. ಇನ್ನೊಂದು ಎರಡನೇದ್ದು ಸಿಸಿಫಸ್ ಎನ್ನುವಂಥದ್ದು ನೀವು ಈ ಕೃತಿಕಾರರ ಪರಿಚಯದಲ್ಲಿ ಬರುತ್ತೆ. ಸಿಸಿಫಸ್ರ ಸುತ್ತು ಕವನ ಸಂಕಲನ, ಹಾಗೆಯೇ ಸಿಸಿಫಸ್ರ ಸುತ್ತು ಕವನ ಸಂಕಲನದಿಂದ ಒಂದು ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರುತ್ತೆ. ಏನು ಹಾಗಂದರೆ ಇವರು ಗ್ರೀಕ್ನ ದೊರೆ, ಪ್ರಾಣಾಪಾಯದಿಂದ 4 ಬಾರಿ ಪಾರಾಗಿದ್ದಾರೆ. ಗ್ರೀಕ್ನ ದೊರೆಯಾಗಿದ್ದು ಪ್ರಾಣಾಪಾಯದಿಂದ, ಪ್ರಾಣಕ್ಕೆ ಅಪಾಯ ಬಂದು ಅದರಿಂದ 4 ಬಾರಿ ಇವರು ಪಾರಾಗಿದ್ದಾರೆ. ಮೃತ್ಯುವನ್ನು ಗೆಲ್ಲಲೇಬೇಕೆಂದು ದೈವದ ಮೊರೆ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮೃತ್ಯುವನ್ನು ಗೆಲ್ಲೇಬೇಕು, ಸಾಯಬಾರ್ದು, ಮೃತ್ಯುವನ್ನು ಗೆಲ್ಲೇಬೇಕು ಅಂದ್ಕೊಂಡೇನಿಲ್ಲಿ ದೇವರ ಮೊರೆ ಹೋಗ್ತಾರೆ. ಆಗ ದೇವರು ಏನು ಹೇಳ್ತಾರೆ ಅಂದರೆ, ದೈವವು ಚೂಪಾದ ಬೆಟ್ಟದ ಮೇಲೆ ದೊಡ್ಡ ಬಂಡೆಯನ್ನು ನಿಲ್ಲಿಸು ಎಂದು ಹೇಳುತ್ತದೆ. ಆ ಪ್ರಯತ್ನದಲ್ಲಿ ರಾಜನು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದ್ದಾನೆ. ಆಗ ದೈವ ಪ್ರತ್ಯಕ್ಷ ಆಗಿ ಚೂಪಾದಂತಹ ಬೆಟ್ಟದ ಮೇಲೆ ಏನೋ ಬಂಡೆಯನ್ನು ನಿಲ್ಲಿಸಬೇಕು, ಅಂದಾಗ ಮಾತ್ರ ನಿನಗೆ ಮೃತ್ಯು ಎನ್ನುವಂಥದ್ದು ಬರಲ್ಲ ಅಂತ ಹೇಳುತ್ತೆ. ಅಲ್ಲಿ ರಾಜ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಸೋತರೂ ಕೂಡ ಇನ್ನೂ ಕೂಡ ಆ ಪ್ರಯತ್ನದಲ್ಲಿ ಇದ್ದಾನೆ ಎನ್ನುವಂಥದ್ದು ಗ್ರೀಕರ ನಂಬಿಕೆ. ಅಂದರೆ ಅಲ್ಲಿ ಚೂಪಾದಂಥ ಬೆಟ್ಟದ ಮೇಲೆ ಬಂಡೆಗಳನ್ನು ನಿಲ್ಲಿಸೋದಕ್ಕೆ ಆಗಲ್ಲ. ಇದರ ಅರ್ಥ ಏನು, ಇಲ್ಲಿ
ಮೃತ್ಯುವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ. ಹುಟ್ಟಿರ್ತಕ್ಕಂಥವ್ರು ಇಲ್ಲಿ ಸಾಯಲೇಬೇಕು. ಈಗ ಪಾಠ ಪ್ರವೇಶದಲ್ಲಿ ಕವಿ ಈ ಕವನದ ಬಗ್ಗೆ ಪದ್ಯದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಯೋಣ. ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ. ಪಾಶ್ಚಾತ್ಯರು ಜನವರಿ 1 ಹೊಸ ವರ್ಷದ ಮೊದಲಿನ ದಿನ ಎಂದು ಭಾವಿಸಿದರೆ ಭಾರತೀಯರು ಯುಗಾದಿಗೆ ಮಹತ್ವ ನೀಡುತ್ತಾರೆ. ಇಲ್ಲಿ ವರ್ಷದ ಆರಂಭಕ್ಕೆ, ಒಂದು ವರ್ಷದ ಪ್ರಾರಂಭ ಹಳೆ ವರ್ಷ ಕಳೆದು ಹೊಸದರ ಪ್ರಾರಂಭ ಆಗುತ್ತಂದರೆ ಎಲ್ಲ ದಿನವೂ ಕೂಡ ಏನಾಗಿರುತ್ತೆ, ಅಲ್ಲಿ ಶ್ರೇಷ್ಠವಾಗಿರುತ್ತೆ. ಯಾಕೆ ಎಲ್ಲ ಹೊಸದು ಅಂತಂದರೆ ಅಲ್ಲಿ ಹೊಸ ಒಂದು ಸಂತೋಷ ಎನ್ನುವಂಥದ್ದು ಇದ್ದೇ ಇರುತ್ತೆ. ಹೀಗೆ ಫಾರಿನರ್ಸ್ ಪಾಶ್ಚಾತ್ಯರು ಜನವರಿ 1 ಏನು ನ್ಯೂ ಇಯರ್ ಹೊಸ ವರ್ಷ ಅಂತ ಆಚರಿಸಿದರೆ, ನಾವು ಭಾರತೀಯರು ಏನು ಯುಗಾದಿಯನ್ನು, ಚೈತ್ರ ಮಾಸ ಯುಗಾದಿಯನ್ನು ಏನು ಮಾಡ್ತಾ ಇದ್ದೀವಿ, ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಯುಗಾದಿ ಹಳೆತನ್ನು ಮರೆತು ಹೊಸತನ್ನು ಹೊತ್ತು ತರುವ ಸಂಭ್ರಮದ ದಿನ. ಹಳೆಯದೆಲ್ಲ ಹೋಗುತ್ತೆ ಮತ್ತು ಹೊಸತನ. ಇಲ್ಲಿ ಯುಗಾದಿ ಪ್ರಕೃತಿಯಲ್ಲಿ ಹೊಸದಾಗಿ ಯಾವ ರೀತಿಯಾಗಿ ಬದಲಾವಣೆಗಳು ಆಗ್ತವೆಯೋ ಅದೇ ರೀತಿಯಾಗಿ ಮನುಷ್ಯ ಹಳೆಯದನ್ನು ಕೆಟ್ಟದ್ದನ್ನು ಎಲ್ಲದನ್ನು ಮರೆತು ಹೊಸದನ್ನು ಅಳವಡಿಸ್ಕೊಳ್ಬೇಕು. ಇದು ಪ್ರಕೃತಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂತಹ ಪಾಠ. ಅದನ್ನು ಯುಗಾದಿ ನಮಗೆ ಕಲಿಸಿಕೊಡ್ತಾ ಇದೆ. ಬದುಕಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಬೇವು ಬೆಲ್ಲ ಹಂಚುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ. ಯುಗಾದಿ ದಿನ ಏನಲ್ಲಿ ಬೇವನ್ನು ಮಾಡ್ತಾರೆ, ಬೇವನ್ನು ಕುಡಿತಾರೆ. ಅಲ್ಲಿ ಬೇವು ಅಂದರೆ ಕಹಿ ಮತ್ತು ಬೆಲ್ಲ ಅಂದರೆ ಸಿಹಿ ಕಹಿ ಎರಡೂಗಳನ್ನು ಸಮಾನವಾಗಿ ತೆಗೆದುಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ಮಾಡಲಾಗುತ್ತೆ, ಆ ಎರಡನ್ನೂ ಕೂಡ ಇಲ್ಲಿ ಸ್ವೀಕಾರ ಮಾಡಲಾಗುತ್ತೆ. ಅಂದರೆ ಏನಿಲ್ಲಿ ಕಷ್ಟ ಮತ್ತು ನೋವು ಎರಡು, ಬರೀ ಸುಖ ಅನ್ನೋದಿರಬಾರ್ದು, ಬರೀ ದುಃಖ ಅನ್ನೋದಿರಬಾರ್ದು. ಬರೀ ಸಂತೋಷ ಇದ್ರೂ ಕೂಡ ಅಲ್ಲಿನೂ ಬೇಜಾರಾಗುತ್ತೆ, ದುಃಖ ಇದ್ದರೂ ಕೂಡ ಬೇಜಾರಾಗುತ್ತೆ. ಅಲ್ಲಿ ಜೀವನದಲ್ಲಿ ಸುಖ ದುಃಖ ಎರಡೂ ಬರುತ್ತೆ. ಅವುಗಳನ್ನು ನಾವು ಹೇಗೆ ತೆಗೆದುಕೊಳ್ತೀವಿ ಅಂತ ಮುಖ್ಯ. ಅವುಗಳನ್ನು ಸಮಾನವಾಗಿ ತೆಗೆದುಕೊಂಡವ್ರು ಏನಿಲ್ಲಿ ಯಾವಾಗಲೂ ಆರಾಮವಾಗಿ ಇರ್ತಾರೆ ಅಂತ. ಸಮಾನವಾಗಿ ಸ್ವೀಕರಿಸಬೇಕು ಎನ್ನುವಂತಹ ಒಂದು ಸಂದೇಶವನ್ನು ಬೇವು ಬೆಲ್ಲ ಹಂಚುವುದರ ಮೂಲಕ ಇಲ್ಲಿ ವಿನಿಮಯ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಬೇವು ಬೆಲ್ಲವನ್ನು ಹಂಚಿಕೊಂಡು ಇಲ್ಲಿ ಎರಡು ಸುಖ ದುಃಖಗಳನ್ನು ಸಮಾನವಾಗಿ ಹಂಚಿಕೊಂಡು ಹೋಗೋಣ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಯುಗಾದಿಯು ಚಾಂದ್ರಮಾನದ್ದೇ ಆಗಿರಲಿ ಸೌರಮಾನದ್ದೇ ಆಗಿರಲಿ ಅದು ಚೈತ್ರ ಮಾಸದಲ್ಲಿ ಬರುತ್ತದೆ. ಈ ಯುಗಾದಿ ಎನ್ನುವಂಥದ್ದು ಚಾಂದ್ರಮಾನದ್ದೇ ಆಗಿರಲಿ ಇಲ್ಲ ಸೌರಮಾನದ್ದೇ ಆಗಿರಲಿ. ಚಾಂದ್ರಮಾನ ಅಂದರೆ ಏನಿಲ್ಲಿ ಚಂದ್ರನ ಗತಿಯನ್ನು ಅನುಸರಿಸಿ ಇರ್ತಕ್ಕಂಥ ಒಂದು ವಿಧದ ಕಾಲಗಣನೆ. ಹಾಗೆಯೇ ಸೌರಮಾನ ಅಂದ್ರೇನಿಲ್ಲಿ ಒಂದು ಸೂರ್ಯನ ಗತಿಯನ್ನು ಅನುಸರಿಸಿ ಇರ್ತಕ್ಕಂಥ ಒಂದು ವಿಧದ ಕಾಲಗಣನೆ ಆಗಿದೆ. ಈ ಯುಗಾದಿ ಎನ್ನುವಂಥದ್ದು ಚಂದ್ರಮಾನದಲ್ಲಿ ಬರುತ್ತೋ ಸೂರ್ಯಮಾನದಲ್ಲಿ ಬರುತ್ತೋ ಅಂದರೆ ಇಲ್ಲಿ ಒಂದು ಗ್ರಹ ಆಗಿರ್ಬೋದು, ಸೂರ್ಯ ಚಂದ್ರ ಇವುಗಳ ಚಲನವಲನದ ಆಧಾರದ ಮೇಲೆ ಯುಗಾದಿ ಬರುತ್ತೆ ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಿನವಾಗಿ ಅದೇನು ಯುಗಾದಿ ಎನ್ನುವಂಥದ್ದು ಬರುವಂತಹ ಮಾಸ ಯಾವುದು, ಚೈತ್ರ ಮಾಸ. ಅದು ಇಲ್ಲಿ ಕವಿಗೆ ಮುಖ್ಯವಾಗಿದೆ ಅಂತ. ಚೈತ್ರವೆಂದರೆ ವಸಂತನೆಂದರೆ ಋತುಗಳ ರಾಜ. ಚೈತ್ರ ಅಂದರೆ ವಸಂತ ಮಾಸ ಅಂದರೆ ಏನಿಲ್ಲಿ ತಿಂಗಳು. ಅಂದರೆ ಇಲ್ಲಿ ಚೈತ್ರ ಮಾಸವನ್ನು ಋತುಗಳ ರಾಜ ಅಂತ ಕರಿತೀವಿ. ಒಂದು ಎಲ್ಲ ತಿಂಗಳುಗಳಲ್ಲಿ ಬರ್ತಕ್ಕಂತಹ 12 ತಿಂಗಳುಗಳಲ್ಲಿನೇ ಏನಿಲ್ಲಿ ಒಂದು ವಸಂತ. ಈ ಚೈತ್ರ ಮಾಸನೇ ಏನಾಗಿದೆ, ಒಂದು ಪ್ರಕೃತಿಯಲ್ಲಿ ಹೊಸತನ್ನು ತರ್ತಾ ಇದೆ. ಒಂದು ಹಚ್ಚ ಹಸಿರು ಹೂವು ಹಣ್ಣುಗಳಿಂದ ತುಂಬಿಕೊಂಡು ಒಂದು ರೋಮಾಂಚನವನ್ನು ನೀಡ್ತಾ ಇದೆ. ಸೊ ಹಾಗಾಗಿ ಇದನ್ನು ಏನಂತ ಇಲ್ಲಿ ವಸಂತವೆಂದರೆ ಋತುಗಳ ರಾಜ ಅಂತ ಕರಿತಾ ಇದ್ವಿ. ಈ ಋತುವಿನಲ್ಲಿ ಫಲಪುಷ್ಪಗಳು ಸಮೃದ್ಧವಾಗಿರುತ್ತವೆ. ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು, ಹಸಿರು ಆಗಿರ್ಬೋದು, ಎಲ್ಲದೂ ಹೆಚ್ಚು ಹೇರಳವಾಗಿ ಇರುತ್ತೆ ಅಂತ. ವಸಂತವು ಕವಿಗಳ ಮೆಚ್ಚಿನ ಕಾಲವೂ ಹೌದು. ವಸಂತದ ಸೊಬಗನ್ನು ಬಣ್ಣಿಸದ ಕವಿಯೇ ಇಲ್ಲ. ವಸಂತ ಮಾಸ ಬಂತಂದರೆ ಕವಿಗಳಿಗೆ ಸಾಹಿತಿಗಳಿಗೆ ಹಬ್ಬನೇ ಹಬ್ಬ. ನೋಡಿರ್ಬೋದು ನೀವು ಸಾಹಿತ್ಯ ಎಷ್ಟೊಂದು ಸಾಹಿತ್ಯವು ಏನು ಪ್ರಕೃತಿ ನಿಸರ್ಗ ಈ ವಸಂತ ಮಾಸ ಬಂದಾಗನೇ ಕವಿಗಳು ಪೆನ್ನು ಪೇಪರು ಒಂದು ಬುಕ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿ ಸೃಷ್ಟಿ ಸೌಂದರ್ಯ ಇರುತ್ತೆ ಅಲ್ಲಿ ಕುತ್ಕೊಂಡು ಬರೆಯೋದು, ಗೀಚೋದು ಅಷ್ಟೊಂದು ಹಬ್ಬ ಅಂತ. ಇದು ವಿಶೇಷವಾಗಿ ಕವಿಗಳಿಗೆ ಒಂದು ಸಂತೋಷವನ್ನು ಕೊಡುತ್ತೆ. ಯಾವಾಗ ಬರುತ್ತೋ ಅಂತ ಇಲ್ಲಿ ನಿರೀಕ್ಷೆ ಮಾಡ್ತಾ ಇರ್ತಾರೆ.
ಅದನ್ನು ಆ ವಸಂತ ಮಾಸವನ್ನು ನೋಡಿದ ತಕ್ಷಣವೇ, ಆ ಸೌಂದರ್ಯವನ್ನು ನೋಡಿದ ತಕ್ಷಣವೇ ಅಲ್ಲಿ ಆ ಪದಗಳು, ಸಾಹಿತ್ಯ ತನ್ನಷ್ಟಕ್ಕೆ ತಾನೇ ಬಂದೇ ಬರುತ್ತೆ. ಸಂದೇಶಗಳು ಒಂದೇ ಆಗಿದ್ದರೂ ಕವಿ ಕಲ್ಪನೆ ಪದವಿನ್ಯಾಸದಲ್ಲಿ ಹೊಸತನವಿರುತ್ತೆ. ಅಂದರೆ ಇಲ್ಲಿ ಒಂದು ಸಂದೇಶ ಏನಾಗಿರುತ್ತೆ, ನಿಸರ್ಗವನ್ನು ಕುರಿತು ವರ್ಣಿಸೋದೇ ಆಗಿದ್ರೂ ಕೂಡ ಅಲ್ಲಿ ಕವಿಗಳು ಬರೆಯುವಂಥ ಸ್ಟೈಲ್ ಏನಿದೆಯಲ್ಲ, ಅವರ ಒಂದು ಕಲ್ಪನೆಯಾಗಿರ್ಬೋದು, ಒಂದು ಪದ ರಚನೆಯಾಗಿರ್ಬೋದು, ಅವರ ಸೃಷ್ಟಿಯಾಗಿರ್ಬೋದು, ಅದೆಲ್ಲ ಏನಾಗಿರುತ್ತೆ ಅಲ್ಲಿ ಕವಿಗಳಿಂದ ಕವಿಗಳಿಗೆ, ಸಾಹಿತಿಗಳಿಂದ ಸಾಹಿತಿಗಳಿಗೆ ಬೇರೆ ಬೇರೆ ಆಗಿರುತ್ತೆ. ಅಂದರೆ ಕವಿ ಕಲ್ಪನೆ ನೋಡಿ, ಇಲ್ಲಿ ಕವಿಗಳ ಕಲ್ಪನೆ ಒಂದು ಬಹಳ ಸುಂದರವಾಗಿರುತ್ತೆ. ಅದಕ್ಕೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳಲಾಗುತ್ತೆ. ಪ್ರಸ್ತುತ ಕವಿತೆಯಲ್ಲೂ ಕೂಡ ಚೈತ್ರದ ಸೊಬಗನ್ನು ವರ್ಣಿಸಲಾಗಿದೆ. ಹೆಸರೇ ಸೂಚಿಸುವ ಹಾಗೆ ಸವಿ ಚೈತ್ರ ಮಾಸ ಎನ್ನುವಂಥದ್ದು ಎಷ್ಟೊಂದು ಸವಿಯಾಗಿರುತ್ತೆ, ಎಷ್ಟೊಂದು ಸಿಹಿಯಾಗಿರುತ್ತೆ, ಸಂತೋಷದಿಂದ ಕೂಡಿರುತ್ತೆ ಅನ್ನೋದೇ. ಅಂದರೆ ಇಲ್ಲಿ ಚೈತ್ರ ಮಾಸದಲ್ಲಿ ಇರ್ತಕ್ಕಂಥ ಪ್ರಕೃತಿಯ ಸೊಬಗನ್ನು ಇಲ್ಲಿ ಕವಿಗಳಾಗಿರ್ತಕ್ಕಂಥ ಬಸವರಾಜ ಸಾದರ್ ಅವರು ವಿವರಿಸಿದ್ದಾರೆ. ಪದ್ಯ: ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳಿಂತು. ಯುಗ ಅಂದರೆ ವರ್ಷ, ಆದಿ ಅಂದರೆ ಪ್ರಾರಂಭ ಇಲ್ಲ ಮೊದಲು, ಬಂತು ಅಂದರೆ ಬಂದಿತು, ಸೊಗ ಅಂದರೆ ಸುಂದರ, ಸೌಂದರ್ಯ ಅಂತ, ಸುಗ್ಗಿ ಅಂದರೆ ಒಂದು ರೀತಿ ಹಬ್ಬ, ತಂತು ಅಂದ್ರೇನು ತಂದಿತು, ಕಳೆ ಅಂದರೆ ಕಾಂತಿ, ತುಂಬಿತೆಂತು ತುಂಬಿತು, ಎಂತು ಅಂದರೆ ಎಲ್ಲ ಕಡೆ, ನೆಲದಮ್ಮ ಅಂದರೆ ಭೂಮಿ ತಾಯಿ, ಆದಳಿಂತು ಆದಳು, ಇಂತು ಅಂದರೆ ಏನಿಲ್ಲಿ ಹಾಗೆ ಅಂತ. ಹೊಸ ವರ್ಷ ಬಂದರೆ ಸಾಕು ಹಬ್ಬನೂ ಹಬ್ಬ, ಎಲ್ಲಿಲ್ಲದ ಖುಷಿ ಸಂಭ್ರಮ. ಪಾಶ್ಚಾತ್ಯರು ಅಂದರೆ ಫಾರಿನರ್ಸು ಜನವರಿಯನ್ನು ಹೊಸ ವರ್ಷ ಅಂದರೆ, ನಾವು ಭಾರತೀಯರೇನು ಚೈತ್ರ ಮಾಸ ಯುಗಾದಿಯನ್ನು ಹೊಸ ವರ್ಷ ಅಂತೀವಿ. ಆದರೆ ಆಚರಿಸೋದು ಸಂಭ್ರಮ ಮಾತ್ರ ಏನು, ನ್ಯೂ ಇಯರ್ ಅಂದ ತಕ್ಷಣ ಎಲ್ರಿಗೂ ಬರೋದು ಜನವರಿ 1 ಅಂತಲೇ. ಚೈತ್ರ ಮಾಸ ಯುಗಾದಿ ಒಂದು ತಿಂಗಳುಗಳು ಯಾವುದು ಅಂತಂದರೆ ಜಾನ್ವರಿ ಫೆಬ್ರವರಿ ಅಂತಲೇ ಸ್ಟಾರ್ಟ್ ಮಾಡ್ತಾರೆ. ಚೈತ್ರ ವೈಶಾಖ ಎನ್ನುವಂಥದ್ದು ಹೆಚ್ಚು ಮಕ್ಕಳಿಗೆ ಗೊತ್ತೇ ಇಲ್ಲ. ಚೈತ್ರ ಮಾಸ ಯುಗಾದಿಯನ್ನು ಹೊಸ ವರ್ಷ ಅಂತ ನಾವು ಭಾರತೀಯರು ಆಚಾರ ಮಾಡ್ತೀವಿ. ಜಗತ್ತು, ನಿಸರ್ಗ, ಪ್ರಕೃತಿ ಎಲ್ಲಿ ನೋಡಿದರೂ ಹಚ್ಚ ಹಸಿರು ಫಲ ಪುಷ್ಪಗಳಿಂದ ತುಂಬಿ ಸುಂದರವಾಗಿ ಕಾಣ್ತಾ ಇರುತ್ತೆ. ಹೇಗಂದರೆ ಚಿತ್ರ ಬರೆದು ಅದಕ್ಕೆ ಬೇರೆ ಬೇರೆ ಬಣ್ಣ ತುಂಬಿದ್ರೆ ಹೆಂಗೆ ಕಾಣಿಸುತ್ತೋ, ಈಗ ಹಳದಿ, ಕೆಂಪು, ಬಿಳಿ, ನೀಲಿ, ಹಸಿರು ಬಣ್ಣಗಳಿಂದ ತುಂಬಿದರೆ ಒಂದು ಚಿತ್ರ ಹೆಂಗೆ ಚಂದ ಕಾಣಿಸುತ್ತೋ, ಹಾಗೆ ಚೈತ್ರ ಮಾಸದಲ್ಲಿ ಏನೋ ಒಂದು ಎಲ್ಲ ಬಣ್ಣಗಳಿಂದ ತುಂಬಿಕೊಂಡು ಪ್ರಕೃತಿ ಅಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ. ಭೂಮಿ ತಾಯಿಯಂತೂ ನವ ವಧುವಿನಂತೆ, ವಧು ಯಾವ ರೀತಿಯಾಗಿ ಶೃಂಗಾರಗೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾಳೋ ಹಾಗೆ ಶೃಂಗಾರಗೊಂಡಂತೆ ಮನಮೋಹಕವಾಗಿ ಕಾಣ್ತಾಳೆ ಎಂದು ಚೈತ್ರ ಮಾಸದ ಬಗ್ಗೆ ಈ ಮೊದಲನೇ ನುಡಿಯಲ್ಲಿ ಕವಿಗಳು ವಿವರಿಸಿದ್ದಾರೆ. ಎರಡನೇ ನುಡಿ: ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು, ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ, ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಈ ನುಡಿಯಲ್ಲಿ ಕವಿಗಳು ಚೈತ್ರ ಮಾಸದ ಸೊಬಗನ್ನು ಹಾಗೂ ಪ್ರಕೃತಿಯ ಬದಲಾವಣೆಯನ್ನು, ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಈ ಒಂದು ನುಡಿಯಲ್ಲಿ ವಿವರಿಸಿದ್ದಾರೆ. ಕೊರಡು ಒಣಮರದ ತುಂಡು, ಕೊನರಿಸಿ ಅಂದರೆ ಚಿಗುರಿಸಿ ಅಂತ, ಮುಗುಳು ಅಂದ್ರೇನು ಚಿಗುರು, ಬರಡು ಜೀವ ಅಂತಂದ್ರೆ ಏನಿಲ್ಲಿ ಜೀವವಿರದಂತಹ ಒಂದು ಬರಿದಾದದ್ದು ಅಂತ, ತಾರಕಕ್ಕೇರಿ ಅಂದರೆ ಏನಿಲ್ಲಿ ತಾರಕ ಅಂದ್ರೇನು ಎತ್ತರವಾಗಿರ್ತಕ್ಕಂಥ ಎತ್ತರದ ಸ್ವರ ಏರು ಧ್ವನಿ ಅಂತ, ಮತ್ತೇರಿದೆ ಅಂದರೆ ಮದ ಏರಿದೆ, ನಿಶೆ ಏರಿದೆ ಅಂತ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ ಎನ್ನುವಂಥ ಬಸವಣ್ಣವರ ವಚನದಂತೆ ಮರಗಳು ತನ್ನೆಲ್ಲ ಎಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಂತು, ಮರವು ಚೈತ್ರ ಮಾಸದಲ್ಲಿ ಮರಗಳ ರೆಂಬೆ ಕೊಂಬೆಗಳ ತುದಿಗಳು ಹಚ್ಚ ಹಸುರಿನಿಂದ ಚಿಗುರಿನಿಂದ ಮುತ್ತಿಟ್ಟಂತೆ ಕಾಣಿಸುತ್ತೆ. ಹಾಗೆ ಬರಿದಾದ ಬರಡು ಭೂಮಿಗೆ ಫಲವತ್ತತೆಯ ಚೈತನ್ಯವನ್ನು ತುಂಬುತ್ತೆ.
ಇದನ್ನು ಕಂಡಿರ್ತಕ್ಕಂತಹ ಕೋಗಿಲೆಗಳು ತಮ್ಮ ಮುಕ್ತ ಕಂಠದಿಂದ ಹಾಡಿದ ಧ್ವನಿ ಆಕಾಶಕ್ಕೇರಿದೆ. ಇಂತಹ ಪ್ರಕೃತಿ ಸೌಂದರ್ಯವನ್ನು ಕಂಡ ಅಂತಹ ಹಕ್ಕಿಗಳಿಗೆ ಮತ್ತೇರಿ ನಶೆ ಏರಿ ಅವುಗಳು ಕೂಡ ಕಲರವಗುಡ್ತಾ ಇದ್ದವು, ಚಿಲಿಪಿಲಿಗುಡ್ತಾ ಇದ್ದವು ಎಂದು ಕವಿ ಹೇಳಿದ್ದಾರೆ. ಮೂರನೇ ನುಡಿ. ಮೈ ಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವವಿಲಾಸ ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಮೈ ಕೊಡವಿ ಅಂದರೆ ಮೈ ಹಿಗ್ಗಿಸಿ ಅಥವಾ ಮೈ ಮುರಿದು ಅಂತ. ಖಗ ಅಂದರೆ ಪಕ್ಷಿ. ಲಘು ಬಗೆ ಅಂದರೆ ಅವಸರವಾಗಿ. ದಗದ ಕೆಲಸ. ವಾಲಗ ಅಂದರೆ ವಾದ್ಯ ಅಂತ. ಅಂದರೆ ನಿದ್ರೆಯಿಂದ ಮೈ ಮುರಿದು ಎದ್ದ ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಕೆಲಸಕ್ಕೆ ಅವಸರದಿಂದ ಬೇಗ ಹೊರಟಿವೆ. ಈ ಚೈತ್ರ ಮಾಸದ ಹೊಸತನ ಜೀವನದಲ್ಲಿ ಸಂತೋಷ, ಸ್ಫೂರ್ತಿ, ತೃಪ್ತಿ ಹಾಗೆ ಹೊಸ ಭಾವನೆಗಳನ್ನು ತಂದಿದೆ. ಒಟ್ಟಾರೆಯಾಗಿ ಚೈತ್ರ ಮಾಸದಲ್ಲಿ ನೆಲದಿಂದ ಮುಗಿಲವರೆಗೆ ಆಕಾಶದವರೆಗೂ ಕೂಡ, ಭೂಮಿಯಿಂದ ಆಕಾಶದವರೆಗೂ ಕೂಡ ಪಕ್ಷಿಗಳ ಕಲರವ, ಗೀತೆ, ಹಾಡು ಅಂದರೆ ಮಂಗಳ ವಾದ್ಯವನ್ನೇ ಮೊಳಗಿಸಿದಂತೆ ಕೇಳಿ ಬರ್ತಾ ಇದೆ ಅಂತ ಕವಿ ಹೇಳ್ತಿದ್ದಾರೆ. ಕೊನೆಯ ನುಡಿ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಸವಿ ಚೈತ್ರವು. ನಾವು ಹೆಂಗೆ ಮುಂಜಾನೆದ್ದು ಜಳಕ ಮಾಡಿ ಸೋಪ್ ಹಚ್ಕೊಂಡು ಮೈ ತೊಳ್ಕೊಂಡು ಹೊಲಸನ್ನೆಲ್ಲ ತಿಕ್ಕಿ ತೊಳ್ಕೊಳ್ತೀವಿ, ಹಾಗೆ ಹಳೇ ವರ್ಷ ಹಿಂದಿನ ವರ್ಷದಲ್ಲಿರ್ತಕ್ಕಂತಹ ಕೊಳೆ ಅಂದ್ರೇನು, ನೋವು, ಸಮಸ್ಯೆ, ಈ ಕೆಟ್ಟತನ, ದ್ವೇಷ, ಅಸೂಯೆ ಇವು ಎಲ್ಲವುಗಳನ್ನು ತಿಕ್ಕಿ ತೊಳೆದು ಎಲ್ಲ ಕಡೆ ಹೊಸ ವರ್ಷದೊಂದಿಗೆ ಉಲ್ಲಾಸ, ಸಂತೋಷ, ಉತ್ಸಾಹ, ನಗು, ನಲಿವು ಎಲ್ಲರ ಮೊಗದಲ್ಲಿ ಮೂಡುವಂತೆ ಮಾಡುತ್ತೆ. ಯುಗಾದಿಯಂದು ಬೇವು ಬೆಲ್ಲ ಸೇರಿದ ಹಾಗೆ ಕಹಿ ನೆನಪುಗಳೆಲ್ಲ ಮಾಯ ಆಗಿ ಎಲ್ಲರ ಹೃದಯಗಳಲ್ಲಿ ಸಂತೋಷ ಅಂದರೆ ಸಿಹಿ ಹೆಚ್ಚಿಸಿದೆ ಈ ಚೈತ್ರ ಮಾಸ ಅಂತ ಇಲ್ಲಿ ಚೈತ್ರ ಮಾಸದಲ್ಲಿ ಉಂಟಾದ ಪರಿವರ್ತನೆಯನ್ನು ಕುರಿತು ಕವಿ ಈ ಒಂದು ನುಡಿಯಲ್ಲಿ ವಿವರಿಸಿದ್ದಾರೆ. ಹಾಗಾದರೆ ಈ ಚೈತ್ರ ಮಾಸದ ವರ್ಣನೆಯನ್ನು ವಿವರಿಸುವ ಪದ್ಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ದೇ ಮತ್ತೆ ನೋಡಿ. ಹಾಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ.